ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಮೇಲಿರುವ ಆರೋಪವೆಂದರೆ ಇವರು ಆರಗೆಂಟ್ ಎಂಬುದು. ಈಗ ನೋಡಿ, ಈ ವಿಚಾರವನ್ನ ನೀವು ಕೂಡ ಒಪ್ಕೊಳ್ತೀರಾ? ಜನಗಳು ಹೇಳ್ತಾ ಇದ್ದಾರೆ ಆರೋಗೆಂಟ್ ಅಂತ. ಜನರೇ ಇಲ್ಲಿ ನಿಮ್ಗೆ ತೀರ್ಪನ್ನ ಕೊಡ್ತಿದ್ದಾರೆ. ನೋಡಿ, ಇಲ್ಲಿ ನಾನು 2 ವಿಷಯ ಹೇಳ್ತೀನಿ. ಜನರಿಗೆ ಮಹಿಳೆ ಸಹಾಯ ಕೇಳ್ತಿಲ್ಲ ಅಂದ್ರೆ ನಂಬಕ್ಕಾಗಲ್ಲ. ರಾಜಕೀಯದಲ್ಲಂತೂ ನಂಬಲ್ಲ. ಮಹಿಳೆ ಏನಾದ್ರೂ ನನ್ನ ಶಕ್ತಿಯಿಂದನೇ ನಾನ್ ಮಾಡ್ತೀನಿ ಅಂದ್ರೆ ಜನರಿಗೆ ನಂಬಕ್ಕೆ ಆಗಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ನಿಜ ಹೇಳೋದನ್ನ ಜನರ ಕೈಯಲ್ಲಿ ನಂಬಕ್ಕೆ ಆಗಲ್ಲ. ಜನರಿಗಿದನ್ನ ನಂಬಕ್ಕೆ ಆಗಲ್ಲ. ಮತ್ತೆ ಯಾರು ಪ್ರಬಲ ಸ್ಥಾನದ ಅಮಲಿನಲ್ಲಿರ್ತಾರಲ್ಲ, ನಮ್ಗಾಲಿಗ್ ನಮಸ್ಕಾರ ಮಾಡಿಲ್ವಾ? ಜನರಿಗಿದೆಲ್ಲ ಅಭ್ಯಾಸನೇ ಇಲ್ಲ. ಯಾಕಂದ್ರೆ ಒಬ್ಬ ಮಹಿಳೆಗೆ ತುಂಬಾ ಮುಖ್ಯವಾದದ್ದು ಅವಳನ್ನ ಯಾರೂ ಹೊಂದ್ಕೋತಾಳೆ ಅಂತ ಅನ್ಕೋಬಾರ್ದು. ನನ್ನ ಯಾರಾದ್ರೂ ಹೊಂದ್ಕೋತಾಳೆ ಅಂತ ಅನ್ಕೊಂಡ್ರೆ ನನಗವಾಗ ಪ್ರಾಬ್ಲಮ್ ಆಗತ್ತೆ. ಇವಳು ತಲೆ ಎತ್ತು ಮಾತಾಡ್ತಾಳೆ, ತಲೆ ತಗ್ಸಲ್ಲ. ಸೊ ಇದು ಈಗೋ ವಿಷಯ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ವಿಷಯ. ಇದು ಕೇವಲ ರಾಜಕೀಯದ ಮಾತಲ್ಲ. ಮುಂಬೈನಲ್ಲಿ ನೋಡಿ, ಮುಂಬೈನಲ್ಲಿ ಫಿಲ್ಮ್ ಪಾರ್ಟಿಗಳಾಗತ್ತೆ, ಟಿವಿ ಸ್ಟಾರ್ಗಳ ಪಾರ್ಟಿ ಆಗತ್ತೆ. ನೀವು ಹೋಗೋದಿಲ್ವಾ ಸ್ಮೃತಿ ಇರಾನಿ? ಕೆಲವ್ ಜನ ಅದಕ್ಕೂ ನನ್ಗೆ ಈಗೋಯಿಸ್ಟಿಕ್ ಅಂತ. ಹೌದು, ಮತ್ತೆ ಪಾರ್ಟಿಗಳಲ್ಲಿ ನಿಮ್ಗೆ ಕೆಲ್ಸ ಸಿಗಲ್ಲ. ಎಲ್ಲಿ ಜನ ಕುಡಿತದ ಅಮಲಿನಲ್ಲಿರ್ತಾರೋ ಅಲ್ಲಾನ್ ಹೋಗಲ್ಲ. ಎಲ್ಲಿ ಜನ ಸ್ಥಾನದ ನಶೆಯಲ್ಲಿರ್ತಾರೋ ಅಲ್ಲೂ ನಾನು ಹೋಗಲ್ಲ. ಎಲ್ಲಿ ಜನ ಗುತ್ತಿಗೆಯ ಅಮಲಿನಲ್ಲಿರ್ತಾರೋ ಅಲ್ಲೂ ನಾನು ಹೋಗಲ್ಲ. ಎಲ್ಲಿ ದೇಶವನ್ನ ಯಾವುದೋ ಒಂದು ಮೀಡಿಯಮ್ಮಿಂದ ಕೀಳಾಗಿ ಪ್ರಸ್ತುತ ಮಾಡ್ದಾಗ ಅಲ್ಲಿ ನಾನು ಸುಮ್ಮನೆ ಅಂತೂ ಇರೋದಿಲ್ಲ. ಎಲ್ಲಿ ಯಾವುದೇ ಮಹಿಳೆ ಆಗಿರ್ಲಿ, ಯಾವುದೇ ಪಾರ್ಟಿ, ಯಾವುದೇ ಪಕ್ಷ, ಯಾವುದೇ ಧರ್ಮದೊಳಾಗಿರ್ಲಿ, ಆ ಮಹಿಳೆಯ ವಿರುದ್ಧವಾಗಿ ಕೆಟ್ಟದಾಗ್ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇದು ನನ್ ಸ್ವಭಾವ. ನೋಡಿ, ಈ ವಿಚಾರವಾಗೂ ನಿಮ್ಮನ್ನ ಆರೋಗೆಂಟ್ ಅಂತ ಹೇಳ್ತಾರೆ. ನೀವು ಅವಾರ್ಡ್ ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಹೇಳ್ತೀರಿ ಇದು ನನಗ್ ಬೇಡ, ಸಣ್ಣವ್ರಿಗೆ ಕೊಟ್ಬಿಡಿ ಅಂತ. ಇರ್ಬೇಕಲ್ವಾ ಹಾಗೆ? ನಾನ್ 8 ವರ್ಷ ಸತತವಾಗಿ ಅವಾರ್ಡ್ನ ಪಡ್ಕೊಂಡೆ. ಮತ್ತೆ ನನ್ ಇಂಡಸ್ಟ್ರಿಲಿ ಬೇರೆ ಆಕ್ಟರ್ಸ್ ಕೂಡ ಬಂದ್ರು. ನನ್ ಶೋ ಎಷ್ಟ್ ಪಾಪ್ಯುಲರ್ ಆಗಿತ್ತು ಅಂದ್ರೆ ಬೇರೆಯವ್ರಿಗೆ ಬೇಡ ಅಂದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಒಂದ್ ಹೊಸ ಮಗು ಬಂತು ಅಂದ್ರೆ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅವ್ರನ್ನ ಯಾಕೆ ನೀವು ಬೇಡ ಅಂತೀರಾ ಜಸ್ಟ್ ಬಿಕಾಸ್ ನನ್ ಶೋ ಪಾಪ್ಯುಲರ್ ಇದೆ? ಸೊ ಅದಕ್ಕೆ ನಾನು ಘೋಷಣೆ ಮಾಡ್ದೆ, ಸಾಕು ನೀವ್ ನನಗೆ ಸಮ್ಮಾನ ಕೊಟ್ಟಿದ್ದೀರಾ, ಸೊ ಇವಾಗ ಯಾರು ಹೊಸ ಮಕ್ಳು ಬರ್ತಿದಾರಲ್ಲ, ಅವ್ರ ಕೆಲ್ಸ ಚೆನ್ನಾಗ್ ಮಾಡಿದ್ದಾರೆ, ಅವ್ರಿಗೆ ಕೊಡಿ. ಆರೋಗೆನ್ಸ್ ಅಲ್ಲ ಅದು. ಒಂದ್ವೇಳೆ ನಾವೇ ದಾರಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರು ಹೇಗೆ ಮಂತ್ರಿಗಳು ಒಬ್ರೇ ತುಂಬಾ ಜನ ಆಗ್ತಾರೆ. ಬೇರೆಯವ್ರನ್ನ ಮಂತ್ರಿ ಮಾಡಿದ್ರೆ ಆಗ ನಿಜವಾಗ್ಲೂ ನೀನ್ ಲೀಡರ್ ಅಂತ ಅನ್ಸ್ಕೊತೀನಿ. ನೋಡಿ, ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ. ನಿಮ್ಮ ಆರೋಗೆನ್ಸ್ ಏನಿದೆಯಲ್ಲ, ಅದು ರಾಜಕೀಯದಲ್ಲಿರ್ಬೋದು ಅಥವಾ ಸಿನಿಮಾದಲ್ಲಿರ್ಬೋದು, ಅದು ಒಳ್ಳೇದೇ. ಹಾ, ನಿಮಗ್ ಸಿಕ್ಕಿರೋ ಸಂಸ್ಕಾರದ ಮೇಲೆ ನೀವು ಪ್ರೌಡ್ ಫೀಲ್ ಆಗೋದು ಆರೋಗೆಂಟ್ ಅಂದ್ರೆ ಖಂಡಿತ ಆರೋಗೆಂಟ್. ನಮ್ ದೇಶದ ಮೇಲೆ ಪ್ರೌಡ್ ಆಗೋದು ಆರೋಗೆಂಟ್ ಅಂತ ಅಂದ್ರೆ ಖಂಡಿತ ಆರೋಗೆಂಟ್ ನಾನು. ನಮ್ ಸಂಸ್ಥೆ ಮೇಲೆ ಪ್ರೌಡ್ ಫೀಲ್ ಆಗೋದು ಆರೋಗೆಂಟ್ ಅಂತ ಅಂದ್ರೆ ಖಂಡಿತ ಆರೋಗೆಂಟ್ ನಾನು. ನಮ್ಮ ಧರ್ಮದ ಮೇಲೆ, ಹಿಂದೂ ಆಗಿರೋದ್ರಿಂದ ನಾನು ಪ್ರೌಡ್ ಫೀಲ್ ಆದ್ರೆ ಅದು ಆರೋಗೆಂಟ್ ಅಂತ ಅನ್ಸ್ಕೊಂಡ್ರೆ ಖಂಡಿತ ಆರೋಗೆಂಟ್ ನಾನು. ಮತ್ ನನ್ನ ಸೇನೆಯ ಶೌರ್ಯದ ಮೇಲೆ ಪ್ರೌಡ್ ಫೀಲ್ ಆಗೋದು ಆರೋಗೆಂಟ್ ಅಂತ ಅನ್ಸ್ಕೊಳುತ್ತೆ ಅಂದ್ರೆ ನಾನು ಹಿಂದೂ ಆಗಿರೋದ್ರಿಂದ ನನ್ ಸೇನೆ ಮೇಲೆ ನನಗೆ ತುಂಬಾ ಗೌರವ ಮತ್ತೆ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ರಾಷ್ಟ್ರಪತಿಯ ಮೇಲೆ ಒಂದು ಸಮ್ಮಾನ ಇಟ್ಕೊಳ್ಳೋದು, ಆ ಸಮ್ಮಾನಕ್ಕೋಸ್ಕರ ಶತ್ರುನ ಎದುರಾಕೊಳ್ಳೋದಕ್ಕೆ ಆರೋಗೆಂಟ್ ಅಂತ ಅಂದ್ರೆ ನಾನ್ ಆರೋಗೆಂಟೇನೆ. ಜನತೆಯಿಂದ ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಮ್ಯಾಮ್, ನಿಮ್ಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಂತ ಕೇಳಿದೀನಿ, ಅದು ಸತ್ಯನಾ? ನೀವ್ ಎಲ್ಲೇ ಹೋದ್ರೂ ಅಲ್ಲಿ ಏನ್ ಫೇಮಸ್ ಅನ್ನೋದನ್ನ ಮುಂಚೆನೆ ತಿಳ್ಕೊಂಡಿರ್ತೀರಾ ಅಂತ ಕೇಳಿದೀನಿ. ಖಂಡಿತ ಸತ್ಯ ಇದು. ಆದ್ರೆ ನನ್ಗೆ ಆ 5 ಸ್ಟಾರ್ ಹೋಟೆಲ್ ಜಾಗಗಳು ಗೊತ್ತಿರಲ್ಲ. ಈ ತಳ್ಳೋ ಗಾಡಿಲ್ ಏನ್ ಇಟ್ಕೊಂಡಿರ್ತಾರೆ ಮತ್ತೆ ಯಾವ್ ಗಲ್ಲಿಲ್ ಯಾವ್ ಅಂಗಡಿ ಇರುತ್ತೆ ಅನ್ನೋದು ಗೊತ್ತಿರತ್ ನನಗೆ. ಸೊ ನಿಮಗೆ ಗೊತ್ತಿರೋಂತ ಒಂದು 4-5 ಸಿಟಿಗಳ ಹೆಸರನ್ನ ನಾನೀಗ ಹೇಳ್ತೀನಿ. ಅಯ್ಯೋ ದೇವ್ರೆ, ಮಾಡ್ಬೇಡಿ ಹೀಗೆ. ಅಮೃತ್ಸರ್, ಕೇಸರಿಯಾ ಢಾಬಾ ಮಾಡ್ಬೇಡಿ. ಲಕ್ನೌ, ಶುಕ್ಲಾಜಿ ಅವರ ಚಾಟ್ ಬಜಾರಲ್ಲಿ. ಮತ್ತೆ ಇಂದೋರ್. ರಜತ್ ಅವರೇ, ಇಂದೋರಲ್ಲಿ ಒಂದು ಜಾಗ ಇಲ್ಲ. ಇಂದೋರಲ್ಲಿ ಚಪ್ಪನ್ಗೋಸ್ಕರ ಎಲ್ಲಿ ಹೋಗ್ಬೇಕು? ಸರಿ, ಬಿಕಾನೇರ್. ಸರಾಫಾಗೋಸ್ಕರ. ಅಯ್ಯೋ, ಬಿಕಾನೇರಿಂದ ಇವಾಗಿವಾಗ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಮೇಘ್ವಾಲ್ಜಿ ಅವ್ರು ಅಲ್ಲಿರ್ಲಿಲ್ಲ. ಸೊ ಬಿಕಾನೇರ್ನ ಸಂಸದ್ರು ಯಾರಿದ್ರಲ್ಲ, ಅವರ ಧರ್ಮಪತ್ನಿ ಯಾರಿದ್ರಲ್ಲ, ಈ ಮಕ್ಕಳನ್ನ ಏನ್ ಕೇಳಲಿ ನಾನು? ಸ್ವಲ್ಪ ವಯಸ್ಸಾದವ್ರು ಇದಾರಲ್ಲ, ಅವ್ರನ್ನ ಕೇಳ್ತೀನಿ ನಾನು.
ಒಂದು ಪರ್ಪಲ್ ಉಂಡೆ ಇರುತ್ತಲ್ಲ, ಟ್ಯಾಬ್ಲೆಟ್ ತರ ಇರುತ್ತಲ್ಲ, ಹುಳಿ ಆಗಿರುತ್ತಲ್ಲ, ಅದ್ ತುಂಬಾ ಚೆನ್ನಾಗಿರೋದು ಅರ್ಜುನ್ ಮೇಘ್ವಾಲ್ ಅವರ ಧರ್ಮಪತ್ನಿ ಕಳೆದ 20 ವರ್ಷದಿಂದ ಬೀಕಾನೇರಿಂದ ನನ್ಗೋಸ್ಕರ ತರ್ತಾರೆ. ಮ್ಯಾಮ್, ನೀವು ಗೋಲ್ಗಪ್ಪ ಹಾ, ತಿಂತೀರಾ? ಖಂಡಿತ. ದಿಲ್ಲಿಯಿಂದ ಯಾರಿದ್ದಾರೆ? ಡೆಲ್ಲಿಯಿಂದ ಯಾರಿದ್ದಾರೆ? ಗೋಲ್ಗಪ್ಪ ಅಂತ ಯಾರ್ ಕೇಳಿದ್ರು ಹೇಳಿ? ನೀವ್ ಡೆಲ್ಲಿಯಿಂದನಾ? ನಿಮಗ್ ಕಲೇವಾ ಗೊತ್ತಾ? ಗೋಲ್ ಮಾರ್ಕೆಟಲ್ಲಿ ಕಲೇವಾ ಮುಂದೆ ಬೆಂಗಾಲ್ ಸ್ವೀಟ್ ಹೌಸ್ ಇದೆ ಅಲ್ವಾ? ಅದ್ರ ಪಕ್ಕದಲ್ಲೇ ಗೋಲ್ಗಪ್ಪ ಯಾರ್ ಮಾರ್ತಾನಲ್ವಾ, ಅವ್ರ ಹತ್ರ ಹೋಗಿ ನೀವು. ಅವ್ರಪ್ಪ ಯಾವಾಗ ಟಿಕ್ಕಿ ಮಾರ್ತಾ ಇದ್ರಲ್ಲ, ಆವಾಗ ನಮ್ಮಪ್ಪ ಅಲ್ಲಿ ಕರ್ಕೊಂಡ್ ಹೋಗ್ತಿದ್ರು. ಅಲ್ಲಿ ಮುಂದೆ ಲೇಡಿ ಹಾರ್ಡಿಂಗ್ ಹಾಸ್ಪಿಟ್ಲ್ ಇದೆ, ಅಲ್ಲೇ ಹುಟ್ಟಿದ್ದು ನಾನು. ಮತ್ತೆ ಕ್ಯಾರೆಟ್ ಹಲ್ವಾ ತಿನ್ಬೇಕಂದ್ರೆ, ಅಯ್ಯೋ ಕ್ಯಾರೆಟ್ ಹಲ್ವಾ ತಿನ್ಬೇಕು ಅಂದ್ರೆ ಅದು ಕಲೇವಾಲ್ ಚೆನ್ನಾಗ್ ಸಿಗುತ್ತೆ. ಮತ್ತೆ ಗುರ್ಗಾವಿಂದ ಯಾರಿದಾರಿಲ್ಲಿ? ಗುರ್ಗಾವಲ್ ಆಫೀಸ್ಗೆ ಹೋಗ್ತೀರಾ? ಅಲ್ಲಿ ನ್ಯೂ ಕಾಲೋನಿಯಲ್ಲಿ ಕಿಶುವಿನ ಅಂಗಡಿ ಇದೆ. ಅಲ್ಲಿ ತುಂಬಾ ಚೆನ್ನಾಗಿರೋ ಡೂಡಾ ಸಿಗುತ್ತೆ, ತುಂಬಾ ಚೆನ್ನಾಗಿರೋ ಸಮೋಸ ಸಿಗುತ್ತೆ, ಅದು ಛೋಲೆ ಜೊತೆಗೆ. ಮತ್ತೆ ಪಟ್ನಾ ಕೆಲವರು ಕೇಳ್ತಾ ಇದ್ದಾರೆ. ಹಾ, ಅಲ್ಲಿ ಆಂಜನೇಯನ್ ದೇವಸ್ಥಾನ ಇದೆ. ಹಾ, ಅಲ್ಲೇ. ನಿತಿನ್ ನವೀನ್ ಅವರಿದ್ದಾರೆ, ಅಲ್ಲಿ ಅವರು ವಿಧಾಯಕರಾಗಿದ್ದಾರೆ. ನಮ್ಮ ರಾಷ್ಟ್ರೀಯ ಮೀಡಿಯಾ ಪ್ರಭಾವಧಾರಿ ಅಲ್ಲಿನ ಹೆಡ್ ಅವರು ಸಂಜಯ್ ಮಯೂಖ್ಜಿ, ಅವ್ರು ಅಲ್ಲಿ MLC. ಸೊ ಈ ನಿತಿನ್ ಮತ್ತೆ ಸಂಜಯ್ ಅವರು ನನಗೆ ಪೂರ್ತಿ ಪಟ್ನಾ ದುರ್ಗಾ ಪೂಜಾ ಟೈಮಲ್ಲಿ ಹೆಂಗೆ ತಿರುಗ್ಸಿದ್ದಾರೆ ಅಂತ ಅಂದ್ರೆ, ಪ್ರತಿ ಗ್ರೌಂಡಲ್ಲೂ ಸ್ಟಾಲ್ ಆಗ್ತಿತ್ತಲ್ಲ, ಅದ್ ಎಲ್ಲಾ ಗ್ರೌಂಡಲ್ಲೂ ನಾವು 3 ಜನನೂ ಓಡಾಡಿದೀವಿ. ಒಬ್ರು MLA ಆಗಿದ್ದಾರೆ, ಒಬ್ರು MLC ಆಗಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಹೇಳೋದ್ ಕಷ್ಟ. ಬಿಹಾರಲ್ಲಂತೂ ಆದ್ರೆ ಇತ್ತೀಚೆಗೆ ಪ್ರಾಬ್ಲಮ್ ಆಗ್ತಾ ಇದೆ. ಲಲನ್ ಅವರು ಮಟನ್ ತಿನ್ಸಿದ್ರು, ಪಾರ್ಟಿ ಮಾಡಿದ್ರು. ನೋಡಿ, ಶ್ರಾವಣ ಅನ್ನೋದು ನಂಬಿಕೆ ವಿಷಯ. ಮತ್ತೆ ಲಲನ್ ಅವರು ತುಂಬಾ ಅನುಭವ ಇರುವಂತ ಮಂತ್ರಿ. ನಾನೇ ನಂಬಿದೀನಿ ಅಂದ್ರೆ ಕೆಲವೊಂದ್ಸಲಿ ಈ ವಿಷಯಗಳು ರಾಜಕಾರಣಕ್ಕೆ ಯಂತ್ರ ಮತ್ತೆ ಶಸ್ತ್ರ ಆಗು ಉಪಯೋಗ ಆಗುತ್ತೆ. ಸೊ ನಾನೇ ನಂಬಿದೀನಿ ಅಂದ್ರೆ ಯಾರ್ ಸ್ವಭಾವ ಮತ್ತೆ ಯಾರ್ ನಂಬಿಕೆ ಏನಿದ್ಯೋ ಅದಕ್ಕೆ ನಾವು ಗೌರವವನ್ನ ಕೊಡ್ಬೇಕು. ಸೊ ಯಾವ ವ್ಯಕ್ತಿಗಳು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಅನ್ನೋದನ್ನ ತಿನ್ನೋದಿಲ್ವೋ ಅವರು ಖಂಡಿತ ಮನ್ಸಿಗೆ ಒಂದ್ ವೇಳೆ ಇದು ತಗೋತಾರೆ. ಶ್ರಾವಣ ಮಾಸ ಅಲ್ದೇ ಇದ್ದಿದ್ರೆ ನಾನ್ ಕೇಳ್ತಿದ್ದೆ ಲಕ್ನೋ ಅಂತ, ನೀವ್ ಹೇಳ್ತಿದ್ರಿ ಟುಂಡೇಕಾ ಕಬಾಬ್. ಇಲ್ಲ, ನನ್ ಸರ್ನೇಮೇ ಇರಾನಿ ಅಲ್ವಾ? ಪಾರ್ಸಿಗಳಂತೂ ಸ್ವಭಾವದಿಂದಾನೇ ನಾನ್ ವೆಜಿಟೇರಿಯನ್ಸ್ ಆಗಿರ್ತಾರೆ. ಒಂದ್ ವೇಳೆ ನೀವ್ ನನ್ನ ಒಂದು ಸೊಸೆ ರೂಪದಲ್ಲಿ ನೋಡ್ತೀರಾ ಅಂದಾಗ, ಸೊ ನೀವ್ ಹೇಗ್ ಅನ್ಕೋತೀರಾ ನಾನು ನನ್ ಗಂಡನ್ ಮನೆನ ತಿರಸ್ಕರಿಸ್ತೀನಿ ಅಂತ ಹೇಳಿ? ಇವಾಗ್ ನೋಡಿ, ನನ್ ತಾಯಿ ಬಂಗಾಲ್ದವಳು, ಅವ್ರಂತೂ ಮಾಚರ್ ಝೋಲ್ ಬಾತ್ ತಿಂತಾರೆ. ಮತ್ ಬಂಗಾಳದಲ್ಲಿ ರಜತ್ ಅವ್ರೆ ಒಂದು ತುಂಬಾ ಚೆನ್ನಾಗಿರೋ ಕಲ್ಚರಲ್ ಅಫಿನಿಟಿ ಅಂತ ಹೇಳ್ಬೋದು, ಅವ್ರ ಬಿಹೇವಿಯರ್ ಅನ್ಬೋದು. ಮೊದಲನೇ ಸಲ ಕಾರ್ಯಕರ್ತರು ನನ್ನ ಅಲ್ಲಿ ನೋಡ್ದಾಗ ಅಲ್ಲಿ ಟೆಸ್ಟ್ ಏನಾಗಿರುತ್ತೆ ಅಂದ್ರೆ, ನೀವ್ ನಿಜವಾಗ್ಲೂ ಎಷ್ಟು ಬಂಗಾಲಿ ಅಂತ. ನಮ್ ಕಡೆ ಒಂದು ಫಿಶ್ ಇರುತ್ತೆ ಇಲಿಶ್ದು, ಅದನ್ನವ್ರು ಹೇಗ್ ತಿಂತಾರೆ বেচে খাও কি না বেচতে পারো না ಅಂದ್ರೆ ನೀವು ತಿನ್ಬೋದೋ ಇಲ್ವೋ ಅಂತ. ಮತ್ತೆ ನೀವು ಟೊಮ್ಯಾಟೊ ಚಟ್ನಿ ಅದನ್ನ ನೀವ್ ಬಾತ್ ಮುಂಚೆ ತಿಂತಿರೋ ಬಾತ್ ಆದ್ಮೇಲೋ ಅನ್ನೋದನ್ನ ಯಾರ್ ನೋಡ್ತಿರ್ತಾರಲ್ಲ ಅದನ್ ನೋಡಿ ಹೇಳ್ತಾರೆ ನೀವ್ ಬಂಗಾಳಿನ ಯಾವ ಭಾಗದವ್ರು ಅಂತ. ಸೊ ಭಾಷೆ ಜೊತೆಗೇನೆ ಭೋಜನ ಕೂಡ ನಮ್ಮ ರಾಷ್ಟ್ರದಲ್ಲಿ ಸಾಂಸ್ಕೃತಿಕ ಪರಿಚಯವಾಗತ್ತೆ. ಊಟದ ವಿಚಾರವಾಗಿ ತುಂಬಾ ಒಳ್ಳೆ ನಾಲೆಡ್ಜ್ ಇದೆ ನಿಮ್ ಹತ್ರ. ಮತ್ತೆ ಇನ್ನೊಂದ್ ಸುಮ್ನೆ ಪ್ರಶ್ನೆ ನಾ ತಗೊಳ್ಳೋಣ? ತೂಕ ಜಾಸ್ತಿ ಮಾಡ್ಕೊಂಡಿರೋದು. ಮಲಯ್ಯೋ, ಬನಾರಸ್ ಬಗ್ಗೆ ಬನಾರಸ್ಸಲ್ಲಿ ಕೇಳ್ತಾ ಇದ್ದಾರೆ. ಯಾವಾಗಾದ್ರೂ ತಿಂದಿದ್ದೀರಾ? ಬನಾರಸ್ನಲ್ಲಿ ಯಾವ ಬನಾರಸ್ಸಲ್ಲಿ ಮಲಯ್ಯೋ ಯಾವತ್ತಾದ್ರೂ ತಿಂದಿದ್ದೀರಾ? ಮತ್ತೆ ಲಕ್ನೋ ಅವ್ರು ಎಲ್ಲಿ ಹೋದ್ರು? ರಾಮಾಶ್ರೀ ಅವ್ರದ್ದು ಪಾನ್ ತಿಂದಿದ್ದೀರಾ? ಹಾ, ರಾಮಾಶ್ರೀ ಅವ್ರ ಪಾನ್ನ ಅಟಲ್ಜಿ ಕರಿತಾ ಇದ್ರು ಅವ್ರನ್ನ. ಸಂಡೇ ಯಾವಾಗ್ಲೂ ಅವ್ರ ಮನೆಗ್ ಬರ್ತಿದ್ದ. ರಾಮಾಶ್ರೀದು ಮಲಾಯಿ ಹಾಕಿರೋ ಪಾನು ಅಟಲ್ಜಿ ನನಗೆ ತೋರ್ಸ್ಕೊಟ್ಟಿದ್ದು. ಮತ್ತೆ ನಾನ್ ಕೇಳ್ಪಟ್ಟೆ ನೀವು ಅಮೇಠಿಗೆ ಹೋದಾಗ ನಿಮಗೆ ಗೋಬಿ ಮಂಚೂರಿಯನ್ನ ತಿನ್ನಿಸ್ತಾರೆ ಅಂತ. ಅಮೇಠಿಯಲ್ಲಿ ಒಬ್ಬ ಡಾಬಾದವನಿದ್ದ. ಅವ್ರು ಹೇಳಿದ್ರು ಡೆಲ್ಲಿಲಿರೋ ಪ್ರೆಸ್ ಅವರೆಲ್ಲ ಬಂದಿದ್ದಾರೆ ಅಂತ. ಅವರು ಹಳ್ಳಿಯ ಭೋಜನ ತಿನ್ನಲ್ಲ, ಅವ್ರಿಗೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ನಾನ್ ಕೇಳ್ದೆ ಏನಿದೆ ಅಣ್ಣ? ಅವ್ರು ಹೇಳಿದ್ರು ಗೋಬಿ ಮಂಚೂರಿ ಮಾಡ್ತಿದೀನಿ ಅಕ್ಕ ಅಂತ. ನಾನಂದೆ ಯಾಕೆ ಸುಳ್ಳು ಹೇಳ್ತಿದ್ಯಾ, ಗೋಬಿಯಿಂದ ಮಂಚೂರಿ ಮಾಡ್ತಾರ ಅಂತ. ಸೊ ಅವನಂದ ಅಕ್ಕ ನೀವ್ ತಿಂತೀರಾ ಅಂತ. ಅದಕ್ಕೆ ನಾನಂದೆ ನಾನ್ ತಿಂದ್ರೆ ಏನೀಗ? ಅದಕ್ಕೆ ಅವನಂದ ತುಂಬಾ ಜನ ತಿನ್ನಕ್ ಶುರು ಮಾಡಿದ್ರು. ಮತ್ತೆ ನಮ್ಮ ಅಂಗಡಿ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು, ಯಾಕಂದ್ರೆ ಸಾಮಾನ್ಯ ಭೋಜನದಿಂದ ಇದಕ್ಕೆ ನಾವು ಜಾಸ್ತಿ ಬೆಲೆ ಇಟ್ಟಿದ್ವಿ ಅಂತ. ಸೊ ನೀವಿವತ್ ಏನ್ ಹೇಳಿದ್ರಲ್ಲ ಅದರಿಂದ ಸಾಕಷ್ಟು ಅಂಗಡಿಗಳು ಉದ್ಧಾರ ಆಗತ್ತೆ. ಹಾ, ಒಂದು ಪ್ರಶ್ನೆ. ನನ್ನ ಪ್ರಶ್ನೆ ನಿಮ್ಗೇನು ಅಂತಂದ್ರೆ, ನಿಮ್ಗೆ ಯಾವ ಹಾಡಂದ್ರೆ ಇಷ್ಟ? ನೀವ್ ಯಾವಾಗ್ಲೂ ಕೇಳೋ ಅಂಥದ್ದು? ಎರಡು ಕಿಶೋರ್ ಕುಮಾರ್ ಅವ್ರ ಸಾಂಗೇನೆ. ನಾನಿದನ್ನ ಹೇಳಲೇಬೇಕು. ನೀವಂತೂ ಆಕ್ಟರ್ನ ಕಟ್ಕಟೆಯಲ್ಲಿ ತಂದಿದ್ದೀರಾ, ಆದ್ರೆ ಒಬ್ರು ಬರೀ ಅವ್ರ ಧ್ವನಿಯಿಂದ ಕೆಟ್ಟ ಆಕ್ಟರ್ ಒಳಗೂನು ಜೀವ ತುಂಬ್ತಾರಲ್ಲ, ಅದು ಅರಿಜಿತ್ ಸಿಂಗ್ ಅಲ್ವಾ? ನನಗೇನಿಷ್ಟ ಅಂದ್ರೆ, ನಾನ್ ನಿಮ್ ಆಡಿಯನ್ಸ್ ಆಗಿದ್ದು ಒಂದಿನ
ಒಂದ್ ಸ್ವರಪೂರ್ಣವಾಗಿರೋಂಥ ಆಪ್ಕೆ ಅದಾಲತ್ ಆಗ್ಲಿ ಅಂತ ನಾನು ಇಷ್ಟಪಡ್ತೀನಿ. ಅರಿಜಿತ್ ಬರ್ಲಿ ಅಂತ ಕೇಳ್ಕೊತೀನಿ, ಪ್ಲೀಸ್ ಇದನ್ನ ಪೂರೈಸಿ. ಮತ್ತೆ ನೀವ್ ಕೇಳಿರೋ ಪ್ರಶ್ನೆಗೆ ಕಿಶೋರ್ ಕುಮಾರ್ ಅವ್ರದ್ದೇ 2 ಸಾಂಗ್ ಇದೆ. ಮಿಸ್ಟರ್ ಇಂಡಿಯಾ ಯಾರು ನೋಡಿದಿರಾ? ಸೊ ಅದ್ರಲ್ಲೊಂದ್ ಸಾಂಗ್ ಇದೆ, ಜಿಂದಗಿ ಕಿ ಯಹಿ ರೀತ್ ಹೈ ಹಾರ್ ಕೆ ಬಾದ್ ಹಿ. ಮತ್ತೆ ಇನ್ನೊಂದು ರಿಷಿಜಿ ಅವ್ರ ಹಾಡಿತ್ತು. ಕಾರ್ಯಕ್ರಮದ ಶುರುವಲ್ಲೇ ಅವ್ರ ಬಗ್ಗೆ ಮಾತಾಡಿದೀವಿ. ರಿಷಿಜಿ ಅವ್ರ ಮೇಲೆ ಫಿಲ್ಮ್ ಆಗಿರೋ ಒಂದು ಕಿಶೋರ್ ಕುಮಾರ್ ಅವ್ರ ಸಾಂಗ್ ಇದೆ. जीवन के दिन छोटे सही हम भी बड़े दिल वाले कल की हमें फुर्सत कहा सोचे जो हम मत वाले